ಹೊನ್ನಾವರದ ಶರಾವತಿ ಆರತಿ ಉತ್ಸವ ಸಮಿತಿಯವರು ಪಟ್ಟಣದ ಬಂದರು ಪ್ರದೇಶದಲ್ಲಿ ಆಯೋಜಿಸಿದ ಶರಾವತಿ ಆರತಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸಿದ್ದಾಪುರದ ಮನ್ನೆಲೆ ಮಾವಿನ ಮಠದ ಶ್ರೀ ಮಾಧವಾನಂದ ಭಾರತಿ ಶ್ರೀಗಳು ಶರಾವತಿ ಕಳಸಕ್ಕೆ ಆರತಿ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ನದಿಗೆ ಭಾರತೀಯ ಪರಂಪರೆಯಲ್ಲಿ ಉನ್ನತ ಸ್ಥಾನವಿದ್ದು ಶಕ್ತಿಯಾಗಿ ಆರಾಧಿಸುವ ಸಂಪ್ರದಾಯವು ಹಿಂದೂ ಪರಂಪರೆಯಲ್ಲಿ ಬಂದಿದೆ. ಶರಾವತಿ ನದಿಯು ಅಮೃತದ ಸಮಾನವಾದ ನೀರನ್ನು ಲಕ್ಷಾಂತರ ಜನರಿಗೆ ನೀಡುತ್ತಿದೆ. ನದಿ ಹೋಗಿ ಸಮುದ್ರ ಸೇರುವುದನ್ನ ತಡೆದು ನಿಲ್ಲಿಸುವ ಅನೇಕ ವಿನಾಶಕಾರಿ ಯೋಜನೆ ಜಾರಿ ಮಾಡಲು ಮುಂದಾಗುತ್ತಿರುವುದನ್ನ ತಡೆಯಬೇಕು. ನದಿ ಪರೋಪಕಾರಕ್ಕೆ ಇದ್ದು ನಾವು ಅದನ್ನ ಪ್ರತಿನಿತ್ಯ ಮಲಿನ ಮಾಡುತ್ತಿದ್ದೇವೆ. ಪ್ರಕೃತಿ ನಾಶ ಮಾಡಿ ಹಲವು ಯೋಜನೆಗಳು ಜಾರಿಗೆ ತರುವುದು ಸರ್ಕಾರದ ಅಭಿವೃದ್ಧಿಯ ಎನ್ನುವ ಪ್ರಶ್ನೆಯನ್ನ ನಾವು ಪ್ರಶ್ನಿಸಿಕೊಳ್ಳಬೇಕಿದೆ. ಶರಾವತಿ ನದಿಗೆ ಪಂಪ್ ಸ್ಟೋರೇಜ್ ಯೋಜನೆ, ಅಘನಾಶಿನಿ ನದಿ ಇನ್ನೊಂದು ನದಿಗೆ ಸೇರಿಸುವಂತಹ ಹಲವು ಯೋಜನೆಗಳಿಂದ ಜಿಲ್ಲೆಯ ಜನರ ಭವಿಷ್ಯದಲ್ಲಿ ಕಂಟಕ ಎದುರಾಗಲಿದೆ. ನಾವು ಹುಟ್ಟಿದ ಊರನ್ನ ಕಾಪಾಡಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ಪಂಪ್ ಸ್ಟೋರೇಜ್ ಯೋಜನೆ ತಾತ್ಕಾಲಿಕವಾಗಿ ತಡೆ ಸಿಕ್ಕಿದ್ದರೂ ನಾವು ಶಾಶ್ವತವಾಗಿ ನಿಲ್ಲುವವರೆಗೂ ಹೋರಾಟ ಮಾಡಬೇಕು. ನಮ್ಮ ಹೋರಾಟ ಆಡಳಿತ ನಡೆಸುವ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಾಗ ಮಾತ್ರ ಈ ಯೋಜನೆ ನಿಲ್ಲಲಿದೆ. ಉತ್ತರ ಕನ್ನಡದವರು ಶಾಂತಿಪ್ರಿಯರು, ಶಾಂತವಾಗಿದ್ದವರನ್ನ ಕೆಣಕಿದರೆ ಹೇಗಿರುತ್ತೆ ಎನ್ನುವುದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ತೋರಿಸುವ ಕಾರ್ಯವಾಗಬೇಕು. ಮೂಲಭೂತವಾಗಿ ಜಿಲ್ಲೆಗೆ ಅಗತ್ಯ ಇರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವಿಶ್ವವಿದ್ಯಾಲಯ ಅಗತ್ಯವಿದೆ. ನಮಗೆ ಅಗತ್ಯವಿಲ್ಲದ ಜನವಿರೋಧಿ ಯೋಜನೆಗಳ ವಿರುದ್ಧ ಎಲ್ಲರೂ ಸಂಘಟಿತರಾಗಿ ಹೋರಾಡೋಣ ಎಂದರು. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಶರಾವತಿ ನದಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ನಡೆದ ಹೋರಾಟದ ಧ್ವನಿಯನ್ನು ವಿಧಾನಸಭೆಯ ಅಧಿವೇಶನದಲ್ಲಿ 2 ಬಾರಿ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಮುಟ್ಟಿಸುವ ಕಾರ್ಯ ಮಾಡಿದರು. ನಮ್ಮ ಜಿಲ್ಲೆಯ ಇತರೆ ಶಾಸಕರು ಅಧಿವೇಶನದಲ್ಲಿ ಧ್ವನಿಯಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಈ ಯೋಜನೆಯ ವಿರುದ್ಧ ಹೋರಾಟ ತೀವ್ರಗೊಳಿಸೋಣ ಎಂದು ಕರೆ ನೀಡಿದರು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಬಿಜೆಪಿ ಮುಖಂಡ ಡಾಕ್ಟರ್ ಜಿಜಿ ಹೆಗ್ಡೆ ಮಾತನಾಡಿ, ಹಿಂದೂ ಧರ್ಮದಲ್ಲಿ ಪ್ರಕೃತಿ ಮಾತೆಯನ್ನ ಪೂಜಿಸುತ್ತೇವೆ. ನದಿಗಳಿಗೆ ತಾಯಿಯ ಸ್ನಾನವನ್ನ ನೀಡುವ ಮೂಲಕ ಗೌರವಿಸುತ್ತಾ ಬಂದಿದ್ದೇವೆ. ಶರಾವತಿ ನದಿಯನ್ನ ಕಳೆದ ಹಲವು ವರ್ಷಗಳಿಂದ ನಿರಂತರ ದೌರ್ಜನ್ಯ ಮಾಡುತ್ತಾ ಬಂದಿದ್ದೇವೆ. ಮೀನುಗಾರರು, ಕೃಷಿಗಳಿಗೆ, ಹಲವು ಜೀವ ವೈವಿಧ್ಯಕ್ಕೆ ಶರಾವತಿ ನದಿ ಆಸರೆಯಾಗಿದೆ. ಕೇವಲ ಆರತಿಯೊಂದು ಮಾಡದೆ ನಾವೆಲ್ಲರೂ ಜವಾಬ್ದಾರಿಯ ಜೊತೆಗೆ ಸಂಕಲ್ಪ ಮಾಡಬೇಕು. ಸರ್ಕಾರದ ಕಾಗದ ಪತ್ರ ಯೋಜನೆಗಳು ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಾ ಇರಲಿದೆ. ನಾವೆಲ್ಲರೂ ಇಂತಹ ಜನವಿರೋಧಿ ಯೋಜನೆಯ ವಿರುದ್ಧ ಹೋರಾಟಕ್ಕೆ ಅಣಿಯಾಗೋಣ. ನೇಚರ್ ಇದ್ದರೆ ಮಾತ್ರ ಫ್ಯೂಚರ್ ಇರಲಿದೆ. ಅದಿಲ್ಲದೆ ಹೋದಲ್ಲಿ ನಮ್ಮ ಜೀವನ ಪಂಚರ್ ಆಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷ ಜಿಜಿ ಶಂಕರ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಶಿವರಾಜ್ ಮೇಸ್ತಾ, ಲೋಕೇಶ್ ಮೇಸ್ತಾ, ಲಕ್ಷ್ಮಣ್ ಮೇಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಮೊದಲು ತಾರಾ ಭಟ್ ಸಂಗಡಿಗರು ವಾಗ್ದೇವಿ ಭಜನಾ ಮಂಡಳಿಯ ತಂಡದಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಸಭಾ ಕಾರ್ಯಕ್ರಮದ ನಂತರ 5 ಸಭಾ ಮಂಟಪದಲ್ಲಿ ಆರತಿ ಬೆಳಗಿಸುವ ಮೂಲಕ ಸಮಿತಿ ವತಿಯಿಂದ ಗೌರವ ಸಲ್ಲಿಸಲಾಯಿತು. ನಂತರ ಸಾರ್ವಜನಿಕರು ನೂರಾರು ಹಣತೆಗಳನ್ನು ಹಚ್ಚಿ ನದಿಯಲ್ಲಿ ತೇಲಿ ಬಿಡಲಾಯಿತು. ಸಮಿತಿಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕೌಲಕ್ಕಿ ಸ್ವಾಗತಿಸಿದರು. ಕೇಶವ ನಾಯ್ಕ ಬಳಕೂರು ವಂದಿಸಿದರು. ವಿಶ್ವನಾಥ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೇ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.